बेळगाव शहरात आणखी एका बहुकोटी गुंतवणूक फसवणूक प्रकरणाचा संशय व्यक्त होत असून भाग्यनगर येथील आदित्य राज कॅपिटल प्रायव्हेट लिमिटेड कंपनीवर अधिकाऱ्यांनी केलेली छापेमारी उशिरा रात्री संपली आहे. तपास उद्या सकाळी 11 वाजल्यापासून पुन्हा सुरू करण्यात येणार असल्याची माहिती मिळाली आहे. एसी श्रवणकुमार यांच्या नेतृत्वाखाली झालेल्या या कारवाईत अधिकाऱ्यांनी सलग 10 तास कागदपत्रे आणि डिजिटल माहितीची तपासणी केली. प्राथमिक चौकशीत हजारो कोटी रुपयांची गुंतवणूक झाल्याची माहिती समोर आल्याचं सांगितलं जात आहे. महाराष्ट्रातील बलराज माने हा या कंपनीचा मालक असून छापेमारी सुरू असताना कंपनीचा सर्व्हर बंद करण्यात आल्याचा आरोप आहे. पुरावे नष्ट करून अधिकाऱ्यांची दिशाभूल करण्याचा प्रयत्न करण्यात आल्याची शक्यता व्यक्त केली जात आहे. यामुळे सायबर क्राईम पोलिसांच्या मदतीने डेटा पुनर्प्राप्तीचे काम हाती घेण्यात आले असून तांत्रिक तपास सुरू आहे. ರೇಡ್ ಯಾವುದು ಇವತ್ತು ದಿನಾಂಕ 4/6/26 ನಮಗೆ ಏನು ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಏನು ಇನ್ಫಾರ್ಮೇಷನ್ ಇತ್ತು ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LD ಆಗಿರತಕ್ಕಂಥ ಆದೇಶದಲ್ಲಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದೆ. ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಸೊ ಒಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ನಮ್ದೇನು ಕಾರ್ಯಾಚರಣೆ ಇದೆ ಇದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಸ್ವಲ್ಪ ಕಾರ್ಯಾಚರಣೆ ಮುಗಿದ್ಮೇಲೆ ಅಂತಿಮವಾಗಿ ನಮಗೆ ವರದಿಯನ್ನು ಯಾವ್ದು ಸರ್ ಇದು ಕಂಪ್ನಿ ಏನು ಸರ್ ಯಾವ ವಿಚಾರಕ್ಕೆ ಆದಿತ್ಯರಾಜ್ ಕ್ಯಾಪಿಟಲ್ಸ್ ಅಂತೇಳಿ ದೇರ್ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ, ಡೆಪಾಸಿಷನ್ ಅನ್ನ ಸ್ಕೀಮಲ್ಲಿ ತಗೊಳ್ತಿದ್ದಾರೆ. ಸೊ ಅದು ಪೂರ್ತಿನ ತಗೊಳ್ತಾ ಇದ್ದೀವಿ ಇನ್ಫಾರ್ಮೇಷನ್, ಎಷ್ಟು ಅಕೌಂಟಲ್ಲಿ ಏನು ತಗೊಂಡಿದ್ದಾರೆ, ಜಸ್ಟ್ ಪ್ರಾಮಿಸಿಂಗ್ 5% ಅಂತ ಏನೋ ಗೊತ್ತಾಗಿದೆ ಈಗ ಸದ್ಯಕ್ಕೆ. ಸೊ ಅದು ಇನ್ನೂ ಎಷ್ಟಾಗುತ್ತೆ, ಏನಾಗುತ್ತೆ, ಎಷ್ಟು ಅಮೌಂಟು, ಎಷ್ಟು ಡೆಪಾಸಿಟರ್ಸ್ ಇದ್ದಾರೆ, ಎಷ್ಟು ಅಮೌಂಟ್ ಠೇವಣಿ ಆಗಿದೆ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಾಳೆ ಒಳಗಾಗಿ ಹೂಡಿಕೆಗಳು ಒಂದು ಸ್ವಲ್ಪ ಒಂದು 6,000 ಏನೋ ಬಂದಿದ್ದಾವೆ. 6,000 ಹೂಡಿಕೆಗಳು, ಠೇವಣಿದಾರರಲ್ಲ ಹೂಡಿಕೆಗಳು. ಬಟ್ ಅದು ಪೂರ್ತಿ ಇನ್ಫಾರ್ಮೇಷನ್ ನಾಳೆ ಹೆಚ್ಚು ಕಡಿಮೆ ಎಷ್ಟು ಇಟ್ಟಿದ್ದಾರೆ ಏನಾದ್ರು ಅಲ್ಲ ಅಂದಾಜು ಅವರವರ ಕ್ಷಮತೆಗೆ ಅನುಸಾರವಾಗಿ ಅವ್ರು ಇಟ್ಟಿದ್ದಾರೆ. ಹಂಗೇನಿಲ್ಲ, ಮಿನಿಮಮ್ ಅಂತಾರೆ ಆ ಥರ ಏನಿಲ್ಲ. ಇಲ್ಲಿ ಅವರವರ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅವರು ಜಾಸ್ತಿ ಪೋರ್ಟ್ಫೋಲಿಯೋ PMF ಮ್ಯಾನೇಜ್ಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದೆ ಸರ್ ಈಗ ಕಂಪ್ನಿ? ಅವ್ರು ಆಕ್ಚುಲಿ 2022 ಈಚೆಗೆ ಜಾಸ್ತಿ ಏನೋ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ 18ರಲ್ಲಿ ರಿಜಿಸ್ಟರ್ಡ್ ಇದೆ. ಇಲ್ಲ ಸರ್ ಅವರು ಮೂಲತಃ ಮಹಾರಾಷ್ಟ್ರದವರೇನೋ ಇದ್ದಾರೆ. ಓನರ್ ಇವತ್ತೇನು ಬಂದಿಲ್ಲ. ನಾಳೆ ಅವರಿಗೆ ಸ್ವಲ್ಪ ಹಾಜರಿರಕ್ಕೆ ಹೇಳಿ. ಕಾಂಟ್ಯಾಕ್ಟ್ ಸಿಕ್ಕರ್ ಕಾಂಟ್ಯಾಕ್ಟ್ ಅಲ್ಲಿ ಫೋನಲ್ಲಿ ಇದ್ದಾರೆ. ಬಟ್ ನಾಳೆ ಬರಕ್ಕೆ ಹೇಳಿದ್ವಿ. ನೋಡೋಣ. ಆನ್ಲೈನ್ ಎರೇಸ್ ಏನೋ ಹಿಂಗೇನೋ ಮಾಡ್ತಾ ಇದ್ರು ಅಂತ ಸ್ವಲ್ಪ ನಾವು ಬ್ಯಾಕ್ ಎಂಡ್ ಅಲ್ಲಿ ಡಾಟಾ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸ್ವಲ್ಪ ನೋಡೋಣ. ನಾಳೆ ಅವರಿಗೆ ಅಂತಿಮವಾಗಿ ಅವ್ರ ಅಕೌಂಟ್ ಏನಾದ್ರು ಎರಡು ಅಕೌಂಟ್ ಸಿಕ್ಕಿದಾವೆ ಈಗ. ಅವ್ರಿಗೆ ಜಾಸ್ತಿ ಪೋರ್ಟ್ಫೋಲಿಯೋದಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಸೊ ನೋಡೋಣ, ನಾಳೆ ಅವ್ರಿಗೆ अंतिमವಾಗಿ ನಮ್ಗೆ ಗೊತ್ತಾಗುತ್ತೆ. थँक यू. 1 लाख रुपयांच्या गुंतवणुकीवर दरमहा 5% व्याज देण्याचा आमिष दाखवून लोकांकडून पैसे गोळा केल्याचा आरोप आहे. या प्रकरणी टिळकवाडी पोलीस ठाण्याच्या हद्दीत गुन्हा दाखल करण्यात आला असून अधिकारी कागदपत्रांची सविस्तर तपासणी करत आहेत. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज. आदर्श ड्रेस सर्कल, खड़े बाजार, बेलगावी.